ಎಂತ ಕತ್ತೇನಾಯ್ತು? ಏನಾಯ್ತಮ್ಮ? ಚೆನ್ನಾಗುಂಟ ಅಂತ ಕೇಳು. ಅಹನ್ಗಿ ಬೇಡ, ಅಹನ್ ತಿನ್ನೋದಿಲ್ಲ ಇದೆಲ್ಲ. ತಗೊಳ್ಳಿ ನನ್ ಪೀಸ್, ಬೇಜಾರ್ ಮಾಡ್ಕೋಬೇಡಿ, ತಗೊಳ್ಳಿ. ಹಾ, ಫೋನ್ ನನ್ನ ಹತ್ರನೇ ಇದೆ, ಅಣ್ಣಂದು. 1.6 ಅದ್ ಬಂದ್ಮೇಲೆ ಮಗುಗ್ ಚಪಾತಿನೇ ಮಾಡ್ಕೊಡ್ಲಿಲ್ವಲ್ಲ ನೀನು? ಇದು ಕಲ್ಲಂಗಡಿ ಹಣ್ಣು ಕಣ್ಣಲ್ಲ, ಹೋಯ್ತದೆ ಮಾಡ್ಕೊಡಿ ಈಗ. ಏನಾ ರೈತರ ಮಕ್ಕಳಪ್ಪ. ಹೌದಾ? ಎಷ್ಟು ತೋಟ ಇದೆ? ತೋಟ ಅಲ್ಲ, ಗದ್ದೆ. ಕಾಫಿ ತೋಟ ತಾನೆ? ನಮ್ದು ಗದ್ದೆ ಹೊಲ ಎಲ್ಲ ಇದೆ. ಏನ್ ಮಾಡ್ತೀರಾ? ಜೋಳ ಗೆಂಡೆ ಹಾಕ್ತಿವಿ, ಜೀವನ ಮಾಡ್ಬೇಕು. ತುಂಬಾ ಆಯ್ತದೆ ರೈತರ ಮಕ್ಕಳು. ಜೋಳ ಗೆಣಸ ಆಲೂಗಡ್ಡೆ ಗೆಡ್ಡೆ ಈ ಮನೆನ ಎಲ್ಲರೂ ವ್ಯವಸಾಯ ಮಾಡಿ ವ್ಯವಸಾಯನ ರೈತರನ್ನ ಬೆಳೆಸಿ ರೈತರಾಗಿ ಎಲ್ರು ನಾವಿದ್ರೆ ನೀವು. ಹೌದು, ತಗೊಳ್ಳೋರಿದ್ರೆ ಬೆಳೆಯರು, ತಗೊಳ್ಳೋರಲ್ಲ, ಬೆಳೆಯೋರಿದ್ರೆ ಮಾತ್ರ ತಗೊಳ್ಳೋರು. ಏನೆಲ್ಲ ಡೈಲಾಗ್ ಹೊಡಿತಾರೆ. ತಿನ್ನಕ್ ಬೇಕೇ ಬೇಕು, ಬೆಳಿಲೇಬೇಕು, ತಗೊಳ್ಳೇಬೇಕು. ಯಾರು ನೋಡ್ಕೊಳ್ಳೋದು ತೋಟ ಊರಲ್ಲಿ? ನಮ್ಮ ಅತ್ತೆ ಅವರು. ತೋಟ ಇದೆ, ಎಲ್ಲ ಇದೆ. ಎಷ್ಟು ಎಕರೆಯಿಂದ ರಿವೀಲ್ ಮಾಡಿದೀರಾ? ರಿವೀಲ್ ಮಾಡ್ಬೇಡಿ ಅಣ್ಣ, ಅದೆಲ್ಲ ಸೀಕ್ರೆಟ್. ಕಣ್ಣಾಗ್ ಬಿಡುತ್ತೆ, ನಾವ್ ಹೇಳಲ್ಲ. ಅವರೇ ಎಲ್ಲ ಅಲ್ಲಿನ ಓನರು, ರೈಟ್ರು, A to Z. ಅಣ್ಣ, ನಿಮ್ ರೈತರಿಗೆ ಆಲ್ ದ ಬೆಸ್ಟ್, ನಿಮ್ಗೂ ಆಲ್ ದ ಬೆಸ್ಟ್. ಇಂಥ ರೈತರಿದ್ರೆ ಎಷ್ಟು ಜನ ಬೆಳಿತಾರೆ. ಅಲ್ಲ ಚಿನ್ನ, ನೀನೇನೈತಿಯ ಸಿಯಾ? ಅಲ್ಲ ಸಿಯಾ ನೋಡಿ, ಡಾಕ್ಟರ್ ಗುತ್ತಿ ಸೀಲ್ ನೋಡು, ಡಾಕ್ಟರ್ ಐತೀರಾ ನೀವು? ಅಲ್ಲ, ಗ್ಯಾಸ್ ಏನಾದ್ರು ಖಾಲಿ ಆಗಿಲ್ಲ ಅಂದ್ರೆ ಮೂರ್ ಕಂಡ್ಬಿಟ್ಟಂತ ಕೇಳ್ತಾ ಇದ್ದೀರಾ? ಒಂದಿತ್ತು ಮಾರ್ಬಿಟ್ಟೆ. ಇತ್ತಲ್ಲ ಕೊಟ್ಬಿಟ್ರ ಲಾಸ್ಟ್ಗೂ? ಇಟ್ಕೊಂಡು 3 ಇದ್ಮೇಲೆ 2 ಆಗಿದೆ. ಎಷ್ಟು ಕೊಟ್ರಿ? ಇಲ್ಲೆಲ್ಲ ಅಣ್ಣ ನಿಮ್ ಫೋನು ನೀರ್ ತುಂಬ್ತು. ಈಗಷ್ಟೇ ಹೇಳಿದ್ ನೀರ್ ತುಂಬಂತ, ಆಗ್ಲೇ ತುಂಬಾಯ್ತು. ಮೇಲೊಂದ್ಸಲ ಹತ್ಬೇಕಣಕ್ಕ, ಇವತ್ತೇ ಹತ್ಬೇಕಿತ್ತು, ಫ್ರೀ ಆಗಿತ್ತು. ಚಿನ್ನ, ಅತ್ತೆ ಜೊತೆ ಟೌನ್ಗೆ ಹೋಗ್ತೀಯಾ? ಹೋಗು. ಹಾಯ್, ಬಂದ್ರ ಸ್ಕೂಲಿಂದ? ಈಗ ಬಂದ್ರ? ಚೆನ್ನಾಗಿದ್ದೀರಾ? ಅವ್ನ ಡೈಲಾಗ್ ಯಾವಾಗ್ಲೂ ಹೇಳು, ಈಗ ಬಂದ್ರ ಚೆನ್ನಾಗಿದ್ದೀರಾ? ಹಾನ್ಗೆಲ್ಲ ಜೀವ ಇಲ್ಲೇ ಇತ್ತ ಅನ್ಸುತ್ತೆ. ಅಂತ ಹೋಯ್ತು ಚಿನ್ನ, ಹೋಗಿ. ಬಾಯ್ ಮಾಡು, ಸರಿ ಬಾಯ್ ಮಾಡೋರ್ಗೆ ಬಾಯ್. ಬೇಗ ಸಾಮಾನ್ ತಗೊಂಡ್ ಬನ್ನಿ, ಹಾಲ್ ತಗೋ ಬನ್ನಿ. ಆಮೇಲೆ ಅಂತ ಏನು? ಫಸ್ಟ್ ಮನೆಗೆ ಹೋಗೋಣ ಅಂತ ಅನ್ಸಿದ್ದ. ದೊಡ್ಡ ನಮಸ್ಕಾರ ಸ್ಕೂಲ್ಗೆ. ಅದೇ ಮನ್ಸ ದೇಹ ಮಾತ್ರ ಅಲ್ಲಿ ಅಲ್ಲ. ಫ್ರೇಮ್ ಚೆನ್ನಾಗಿದೆ. ನಾಳೆ ಸಿಯಂದು ಡ್ರೆಸ್ ಹಾಕ್ಬಿಟ್ಟು ಫೋಟೋ ತೆಗ್ಸ್ಬಿಟ್ಟು
ಒಂದು ದೊಡ್ಡ ಫ್ರೇಮ್ ಮಾಡಿಸ್ತೀನಿ. ಬಂದಂಗೇನೋ ಫೋನ್ ನೋಡ್ತಾ ಇದ್ದಾನೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿದ್ದೀವಿ ಅಂತ ಹೇಳಿದರೆ ಹಾಸನಿಗೆ ಬಂದಿದ್ದೀವಿ. ಏನಂತ ಹಾಸನ ಅಂತ ಹೇಳಿದ್ರೆ ನಾಳೆ ವ್ಲಾಗಲ್ಲಿ ಹಾಕ್ತೀನಿ, ಸರ್ಪ್ರೈಸ್ ಆಗಿರುತ್ತೆ. ಸೊ ಪೂಜೆ ಇತ್ತು, ಹಂಗಾಗಿ ಬಂದಿದ್ದೀವಿ. ಏನು ಪೂಜೆ ಅಂತ ನಾಳೆ ವ್ಲಾಗಲ್ಲಿ ಹಾಕ್ತೀನಿ, ಅದನ್ನ ತಿಳ್ಕೊಳ್ಳಿ. ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಎಂಡ್ವರೆಗೂ ನೋಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಸೊ ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಆಗಲೇ 5:30 ಆಗೋಕ್ಕಾಯಿತು. ಈ ವ್ಲಾಗ್ ಯಾವ ಥರ ಹೋಗುತ್ತೆ ಅಂತ ಬನ್ನಿ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಹೇಳೋನು ಅತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ, ಎಲ್ಲ ಏನು ಮಾಡ್ತಿದ್ದಾರೆ, ಏನು ಕೆಲಸ ಮಾಡ್ತವ್ರೆ ನೋಡೋಣ. ಎಲ್ಲ ಸಾಮಾನು ತಂದು ಇಟ್ಟಿದ್ದಾರೆ. ಇದು ಜ್ಯೂಸು ಮತ್ತು ಟಿಶ್ಯೂ, ಇದೆಲ್ಲ ಅಡುಗೆಗೆ ಇರೋ ಸಾಮಾನುಗಳು. ಇದು ಎಲೆ ಎಲ್ಲ ಮೆಸ್ಸಿ ಆಗಿದೆ. ಸೊ ಈ ಫೋಟೋ ಇವಾಗ ಮಾಡಿಸಿ ಹಾಕಿದ್ದಾರೆ, ಚೆನ್ನಾಗಿ ಕಾಣಿಸ್ತಿದ್ಲಲ್ಲ. ಸೊ ಸಿಗೆ ಏನು ಮಾಡ್ತಾವಳೆ, ಎಲ್ಲರೂ ಏನು ಮಾಡ್ತಿದ್ದಾರೆ, ಎಲ್ಲ ಏನು ಮಾಡ್ತಿದ್ದೀರಿ ಸಿ ಏನು ಮಾಡ್ತಿದ್ದೀರಿ ಎಲ್ಲ? ನಿನ್ನ ಮನೆ ಎಂತ ಹೇಳಿದ? ನಿನ್ನ ಮನೆ ಎಲ್ಲಿದೆ? ಇಲ್ಲಿ ಬಂದೆ ಸುಮ್ಮನೆ. ಬೆಂಗಳೂರು ಪಾಂಟೆ. ಹೇಳು ನಿಮ್ಮೂರು ಯಾವ್ದಮ್ಮ? ಹೇಳು ಸಿಯನೂರು ಯಾವ್ದು? ತೇಜ್ನಂಗಿಲ್ಲ ಹೆಂಗ್ ಕೂತಿರೋದ್ ನೋಡಲ್ಲಿ. ನಾನ್ ಇಟ್ಕೊಳಲ್ಲ, ತೊಳೆಯಕ್ ಒಂದ್ ಜನ. ಅಜ್ಜಿ ಏನ್ ಕೆಲಸ ಸೈಕಲ್ ಹೊಡಿತಾವ್ರೆ? ಎಲ್ಲ ಕೆಲಸ ಮಾಡ್ತಿದ್ದಾರೆ, ಬ್ಯುಸಿ ಆಗಿದ್ದಾರೆ. ನಾನು ಸ್ವಲ್ಪ ಸ್ಯಾರಿ ಪಿನ್ ಮಾಡ್ಕೋಬೇಕು, ನಾಳೆಗೆ ಗಡಿಬಿಡಿ ಆಗುತ್ತೆ ಅಂತೇಳಿ ಇವತ್ತೇ ಮಾಡಿಟ್ಕೊತೀನಿ. ಬನ್ನಿ, ಎಲ್ಲ ಗಡಿಬಿಡಿ ಆಗುತ್ತೆ, ನಾಳೆಗೆ ಆಗಲ್ಲ. ಸೊ ಅದಕ್ಕೆ ಇವತ್ತೇ ಯಾವ ಸೀರೆ ಹಾಕ್ಕೊಳ್ಳೋದು ಎಲ್ಲ ತಗೊಂಡು ಬಂದಿದ್ದೀವಿ. ಅವಳು ಬರ್ತಾ ಇದೆ, ಈರುಳ್ಳಿ ಕಟ್ ಮಾಡ್ತಿದ್ದೀನಿ. ಸ್ಯಾರಿ ಪಿನ್ ಮಾಡೋಕ್ಕಾಗಿಲ್ಲ, ಮಾಡಬೇಕು, ಆಮೇಲೆ ಮಾಡ್ತೀನಿ. ಬಜ್ಜಿ ಮಾಡಬೇಕು, ಎಲ್ಲ ನೆಂಟರು ಬರ್ತಿದ್ದಾರೆ ಅಂತ ಬಜ್ಜಿ ಮಾಡಬೇಕು, ಬೇಳೆ ಮಾಡಬೇಕು. ಹಾಕೋಣ ಅಲ್ಲಿ ಇಡಿ, ಹಾಕೋಣ. ಅವಂಗ ಅರ್ಜೆಂಟು ಅಲ್ಲ ಸುಂದರಮ್ಮ, ಅರ್ಜೆಂಟು ಅಲ್ಲ. ನನ್ನ ಫೋನ್ ಹಾಯ್ ಮಾಡಿ ಏನ ಹಾಯ್ ಅಂತೇಳಿ, ಹಾಯ್ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ. ಎಂತದು ಹೊರಗಡೆ ಶಾಮಿಯಾನ ಹಾಕ್ತಿದ್ದಾರೆ. ಸೊ ಶಾಮಿಯಾನ ನೋಡ್ಕೊಂಡು ಎಲ್ಲ ಹಾಕ್ಸ್ತಿದ್ದಾರಪ್ಪ. ನೆಂಟರು ಬರ್ತಿದ್ದಾರೆ, ನಾವು ನೆಂಟ್ರೆ. ಅಪ್ಪ ಏನಾದ್ರು ಕಣ್ಣು ಉರಿತಾಗೆ, ಹೆಲ್ಪ್ ಮಾಡ್ಬಾ ಅನ್ನೋ. ಅತ್ತೆ ಅಳ್ತಿದ್ರು ನೋಡ್ಕೊಂಡು ನಿಂತಿದ್ಯಾ ನೀನು? ತಾಡಿ ಮಾಮಿಗೆ ಹೇಳ್ತೀನಿ, ಅಳಿಸ್ತಾವನೆ ಅಂತೀನಿ. ಯಪ್ಪ ತುಂಬಾ ಖಾರ ಇದೆ ಅನ್ಸುತ್ತೆ ಈರುಳ್ಳಿ. ಏನ್ ಮಾಡ್ತಿದ್ದೀರಾ?
ಈ ಕೆಲಸ ಮಾಡ್ಬೇಡ ಯಾವತ್ತು. ನೀನ್ ಮಾಡ್ಬೇಡ ನಾನಲ್ಲ, ನಮ್ ಬಸ್ ಅಲ್ಲಿಂದ ಬರೋ ಗಂಟ ನೀನ್ ಬಂದಿದ್ಯಲ್ಲ, ನಾನು ಅದೇ ಬಸ್ಸಲ್ಲಿ ಬಂದಿದ್ದೀನಿ. ಗೊತ್ತಿಲ್ದೆ ನಾನ್ ಬಸ್ ಬಂದಲ್ಲ, ನಾನೇನ್ ಅದೇ ಬಸ್ಸಲ್ಲಿ ಬಂದೆ, ನಿನ್ಗೆ ಯಾವ ಬಸ್ ಗೊತ್ತ ಗೊತ್ತಿಲ್ಲ. ಬಸ್ ಬಿಟ್ಟಾನೆ ನನ್ಗುವೆ. ಈ ಕಡೆ ಬನ್ನಿ, ಗೋಣಿಕೊಪ್ಪಲಿಂದ ಬಂದ್ರ ಬಂದ ಕಣ. ನಡ್ರಿ ಒಳಗೆ. ಹೂ ಕೆಳಕ್ಕೆ ತಾಕ್ತಿದೆ ಇಷ್ಟೇ. ಕೆಳಕ್ಕೆ ಹಾಕ್ತಿದೆ. ಬಾ ಬಾ ಅಂದ್ರೆ ಯಾರನ್ನ ಕೊಡಿ ನನ್ ಮಗ್ಳು ವಿಡಿಯೋ ಮಾಡ್ತಾಳಕ್ಕ ರಿಮೋಟ್ ಅಲ್ಲಿ. ಬ್ಲಾಗ್ ಮಾಡ್ತಿದ್ದೆ ಚಿನ್ನು ಅಮ್ಮನ ಜೊತೆ ಸೇರಿ. ಮಾಡು, ಅಜ್ಜಿ ಬಂದೈತಂತೆ ಮಾಡು. ಅಜ್ಜಿ ಬಂದಿದ್ದಾರೆ, ಅಜ್ಜಿ ಮಾಡು. ನೆನೆ ಬರುತ್ತಾನೆ ನಮ್ ಜೊತೆ. ಮತ್ತೆ ಕಂಡ್ರ ಇದೇ ಹಾಳ್ ಮಾಡದ್ ನನ್ ಮಗ್ಳನ್ನ. ಮಗನೇ ಒಟ್ಟಿಸ್ಕೊಂಡ್ ತಿಂದ್ರ? ಯಾವಾಗ್ಲೂ ನೀವು ಹಾಸನ್ ಬಂದ್ರೆ ಒಟ್ಟಿಸ್ಕೊಂಡ್ ಬರಲ್ಲ. ಕಾಪಿ ಹುಡಿ ತಂದ್ಬಿಟ್ಟಿದ್ರೆ ನೆನ್ಪ್ ಮಾಡ್ಕೊಂಡು. ನಿಮ್ನ ಕಾಯ್ಕೊಂಡು ಅವ್ರು ಅಲ್ಲೇ ಇದ್ದಿದ್ರೆ ಸಿಕ್ತಿದ್ರೆ ಏನು ಆಯ್ತಿದ್ದಿಲ್ಲ, ಸಿಕ್ತಿದ್ರು. ಇವ್ರು ಯಾವ್ದೋ ಹಾಸನ್ ಗಾಡಿ ಬಂದ್ಬಿಟ್ರೆ ಹತ್ತು ಬಿಟ್ಟವ್ರೆ. ಒಂದು ಕಾಲಕ್ಕೆ ಬಾ ಅಂದಿದ್ರೆ, ಒಂದೊಂದುವರೆಗೆ ಬಾ ಅಂದಿದ್ರೆ ಅವ್ರು ಕರೆಕ್ಟ್ ಬಸ್ ಸಿಗೋದಲ್ವಮ್ಮ 2 ಗಂಟೆಗೆ. ಬಿಡಿ ಆಯ್ತಲ್ಲ, ಬಂದಾಯ್ತಲ್ಲ. ಥ್ಯಾಂಕ್ ಯು ಮಗ್ಳ. ಯಾವ್ದೋ ಒಂದು ಹಾಸನ್ ಬಸ್ ಬಂದಿದೆ. ನೀವ್ ಫೋನ್ ಮಾಡಿದ್ರೆ ತೆಗ್ದಿಲ್ವಂತಲ್ಲ. ಅವ್ವ ನಿಮ್ಮಮ್ಮ ಬಂದ್ರು. ಎಲ್ಲ ತಂದ್ರ? ಎಲ್ಲ ಸಿಕ್ತಾ? ವಿಷಲ್ ಬಂತ? ಎಲ್ಲ ಚೆಲ್ತಾ? ನನ್ ಜಾಸ್ತಿ ಇದೆಯಲ್ಲ, ಸ್ವಲ್ಪ ಪೂಜೆಯವರು ಬಂದಿದ್ದಾರೆ. ಬಿಡಿ ದೇವಸ್ಥಾನ ಈಶ್ವರನ ದೇವಸ್ಥಾನ ಅದು ನಮ್ಮಂತ ಐತೆ, ಜಾಸ್ತಿ ಬಿಡಲ್ಲ. ಮನೆ ಅದು ಸಿಗಲ್ಲ ಅಂದ್ರೆ ಇದು ದೇವಸ್ಥಾನ ಅದನ್ನೇ ಮಾಡಿಸ್ಬಿಡೋದು. ಸಿಗ್ಲಿಲ್ಲ ಅಂದ್ರೆ ಹಂಗ್ ಮಾಡೋದು ಆಯ್ತು ಬಿಡಿ. ಹಂಗ್ ಮಾಡೋದು ಅಲ್ಪ ನೀನಾರು ಕುಯ್ ಆಗ ಕುಯ್ ಕಳಿಸ್ತಾ ಇದು ವಾತನ ಚೆನ್ನಾಗಿದ್ದೀರಾ? ಗೊತ್ತಿಲ್ಲ ಅಂಕಲ್ ಯಾರಂತ ಗೊತ್ತಂತಿಲ್ಲ. ಯಾಕಂದ್ರೆ ಒದಗಲ್ಲ ಮಟನ್ ಒದಗಲ್ಲ. ಅದೇ ಒಂದ್ ಕುದಿ ಬೇಯಿತು ಅಂದ್ರೆ ಹೋಯ್ತು. ನೀನು ಹೆಂಗ್ ಬರ್ತೀವಿ ವಾತ ಪಾತ ಆದ್ರೆ ಅದು ನಡೀತದೆ. ಆವಾಗ ಮರಿ ಕೂದಾಗ ಹೇಳ್ತೀನಿ, ಒಂದು 2 kg ಅಷ್ಟು ಬೇರೆ ಕಚ್ಕೊಂಡ್ಬಿಟ್ಟು ಹೊರಗಡೆ ಮಾಡು. ಎಡೆ ಪೂರ್ತಿಯ ಒಂದು 5 ಮುದ್ದೆ ಒಂದು ಪಾವು ಅಕ್ಕಿ ಮಾಡು. ಇನ್ನು ಬಾಕಿದ್ದು ಅವ್ರು ಮಾಡ್ಕೊಳ್ಳಿ. ಇಷ್ಟೆಲ್ಲ ಈರಿ
ಇಲ್ಲಿ ಲಿವರ್ ಆಮೇಲೆ ಮುಂಡ್ಲವರ್ ಪೀಸ್ ಕಚ್ಚಾದ್ಮೇಲೆ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಲಿವರ್ ಇಷ್ಟಾಗಲ್ಲ ಯಾರು ಮಾಡಿದ್ರು ಅಷ್ಟೇ, ನಾನೆಲ್ಲ ಇನ್ನೊಬ್ಬ ಜಗಪ್ಪನ ಕರ್ಕೊಂಡ್ಬಂದ್ರು ಅಷ್ಟೇ. ಮೇನ್ ಅದೇ ಇರೋದು, ಮೇನ್ ಅದೇ ಇರೋದು. ನಾನು ಮಾಡ್ದವ್ರು ಇದೇ ಮಾಡಿದ್ರು ನಾವು ಸಪ್ರೇಟೇ ಮಾಡ್ತೀವಿ. ಅದು ಗ್ಯಾಸ್ ತೊಳ್ಳೆದಲ್ಲ ಅದು ಕುಡ್ಕಾಯಿ ಇವೆಲ್ಲ ಸಪ್ರೇಟ್ ಮಾಡಿ ನಾವು ದಾರ ಪೋಡ್ಸಾಕಿ ಸಿಕ್ಕಕ್ಕಿಲ್ಲ ಅಂದ್ಬಿಟ್ಟು ಅದನ್ನ ಬೇರೆ ಮಾಡ್ಕೊಂಡು ಈಗ ಇವ್ರಿಗೆ ಒಂದು 5 ಗಂಟೆ ಬರ್ಕೊಳ್ಳ ಭಟ್ರಿಗೆ. ನಿನ್ಗೆ ಅನುಕೂಲ ಆಯ್ತದೆ, ಹೊತ್ತಂತ ತಗೊಳ್ಳಿ ನಿನ್ಗೆ ಅನುಕೂಲ ಆಯ್ತದೆ. ಊಟ ಕೊಡಕ್ಕೂ ಸರಿ. ನನಗೇನು ಸೂರ್ಯೋದಯ ರೆಡಿ ಮಾಡಿಸ್ಕೊಡ್ತೀನಿ, ಬರೀ ಬೀಸ್ಕೊಡ್ತೀನಿ. ನಾನು ಎದ್ದು ಸ್ನಾನ ಮಾಡಿ ದೇವ್ರ ಸ್ನಾನ ಮಾಡಿ ಈಗ ದೇವ್ರ ಹಂಗೆ ಸ್ನಾನ ಮಾಡ್ಕೊಂಡ್ ಅಂತ ತಗೊಂಬ ಪೂಜೆ ಮಾಡ್ಬಿಟ್ಟು ಇಡ್ತೀರಿ. ಆಮೇಲೆ ಅದೇನ್ ಮಾಡ್ಬೇಕು ಕರ್ತವ್ಯ ಕುಡ್ಕೊಳ್ಳಿ. ಕತ್ತಿದ್ಯಾ ಮಚ್ಚೆ ತೆಗ್ತಾರೆ ಈ ಯಾರಣ ಕಡಿಯೋದು? ಹಂಗೆ ಅಡ್ಜಸ್ಟ್ಮೆಂಟ್ ನಮ್ಗೆ ಇವನೇ ಬೇಕು ಅನ್ನೋದಲ್ಲ, ಕೆಲಸ ಆಗ್ಬೇಕು. ಏನು ಮುದ್ದೆ ರೆಡಿ ಮಾಡ್ತಾ ಇದ್ದೀನಿ. ಸಾಂಬಾರು ರೆಡಿಯಾಗಿದೆ. ಅನ್ನ ಸ್ವಲ್ಪ ಬೋಂಡ ಕಲಿಸಿದ್ದೀವಿ, ಬೇಳೆ ಸಾಂಬಾರಲ್ವಾ ಅದಕ್ಕೆ. ಸೊ ನಾಳೆಗಿದು ನಾನ್ ವೆಜ್ಜಿಗೆ ನೆನೆ ಹಾಕಿರೋ ಅಲ್ಲ ಕಡಲೆಕಾಳು ನೀರು ತುಂಬ್ತಾ ಇದ್ದೀನಿ. ಸೊ ಮುದ್ದೆ ಮಾಡಿ ಊಟ ಕೊಟ್ಟರೆ ಕೆಲಸ ಮುಗೀತು. ನೆಂಟರೆಲ್ಲ ಇದ್ದಾರಲ್ವ, ಸೊ ಎಲ್ಲರಿಗೂ ಅಡುಗೆ ಮಾಡ್ತಾ ಇದ್ದೀವಿ. ಮತ್ತು ಪೂಜೆ ಅವರು ಬಂದಿದ್ದಾರೆ, ಅವರೇನೋ ಮಾತಾಡ್ತಾ ಇದ್ದಾರೆ. ನೋಡಿದ್ರಲ್ಲ ಹೆಂಗೆ ಪೂಜೆ ಇದೆಲ್ಲ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ, ಏನೇನು ಬೇಕು ಏನೇನು ಬೇಡ, ನಾಳೆ ಎಷ್ಟೊತ್ತಿಗೆ ಪೂಜೆ ಮಾಡೋದು ಅದೆಲ್ಲ ಮಾಡ್ತಾ ಇದ್ದಾರೆ. ನಾನು ಈಗ ಸಿಹಂಗಷ್ಟೇ ಸ್ನಾನ ಮಾಡಿಸಿ ಬಂದೆ. ಈಗ ಊಟ ಮಾಡಿಸ್ಬೇಕು. ಅಷ್ಟೊತ್ತಿಗೆ ಮುದ್ದೆ ಬೇಯ್ತಾ ಇರಲಿ, ಊಟ ಮಾಡಿಸ್ಬಿಡ್ತೀನಿ. ಈಗೆಲ್ಲ ಇದರಲ್ಲಿ ಎದುರಿಸ್ಕೊಂಡು ಊಟ ಮಾಡಿಸ್ಬಿಡ್ಬೋದು. ಒಳ್ಳೆ ಕಾಫಿ ಉಟ್ಕೊ ಬಂದೈತೆ. ಊಟ ತಿನ್ಸೇನ ಇಲ್ಲಿಗೆ ಕರ್ಕೊ ಬನ್ನಿ ಅಮ್ಮ, ಎದುರಿಸ್ಕೊಂಡು ತಿನ್ಸೇನ. ತಾತ ಐತಲ್ಲ, ತಾತ ಉಂಟಲ್ಲ.